ಮಾನ್ಯ ಪತ್ರಿಕಾ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪಕ್ಷದ ಮುಖಂಡರು ಶಾಸಕರು ಆಗಿರತಕ್ಕಂಥ ಮಾನ್ಯ ಸಿ ಟಿ ರವಿ ಅವರಿದ್ದಾರೆ. NDA ಭಾಗದ ಜನತಾದಳ ಫ್ಲೋರ್ ಲೀಡರ್ ಭೋಜೇಗೌಡರಿದ್ದಾರೆ. ಸಚೇತಕರು ಮುಖಂಡರು ಆಗಿರ್ತಕ್ಕಂಥ ರವಿಕುಮಾರ್ ಅವರಿದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿಯ ವಿಶೇಷ ಏನಂತಂದರೆ, ತಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದೇ ವಿಷಯ. ನಿನ್ನೆ ತಾನೇ ಮಂತ್ರಿಮಂಡಲ ಎಕ್ಸ್ಪ್ಯಾನ್ಷನ್ ನಡೆದಿದೆ ಕಾಂಗ್ರೆಸ್ನಿಂದ. 20 ಸಚಿವರನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭ. ಗೊಂದಲಗೂಡಾಗಿದ್ದ ಕಾರಣ ಕಾಂಗ್ರೆಸ್ 19ಕ್ಕೆ ಮುಕ್ತಾಯಗೊಳಿಸಿಕೊಂಡಿದ್ದಾರೆ. ಕೊನೆ ಗಳಿಗೆಯವರೆಗೂ ಅಳೆದು ತೂಗಿ ಆ್ಯಕ್ಷನ್ಗಿಟ್ಟು ಎಷ್ಟೆಷ್ಟು ಆ್ಯಕ್ಷನ್ನಲ್ಲಿ ಯಾರ್ಯಾರು ಎಷ್ಟೆಷ್ಟು ತೂಗಬಲ್ಲರೋ ಆ ರೀತಿ ಮಾಡಿ ಕೊನೆ ಗಳಿಗೆಯಲ್ಲೂ ಹೆಸರುಗಳನ್ನು ಬದಲಾಯಿಸಿ ಒಟ್ಟಾರೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ನು ನಿನ್ನೆ ಆಗಿದೆ. ಆದರೂ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ತಿರುಗಿಯೂ ಕೂಡ ನೋಡಲಿಲ್ಲ. ಏನೇ ಆದರೂ ಕಾಂಗ್ರೆಸ್ ಈಗ ಗೊಂದಲಗೂಡಾಗಿದೆ ಅಂತಕ್ಕಂಥದ್ದು ಈಗ ಜನರಿಗೆ ಗೊತ್ತಿರತಕ್ಕಂಥ ವಿಷಯ. ಅನೇಕರು ಇವತ್ತು ರಾಜೀನಾಮೆಯನ್ನು ಕೂಡ ಸಲ್ಲಿಸಲಿಕ್ಕೆ ಹೊರಟಿದ್ದಾರೆ. ಅದೇನೇ ಇದ್ದರೂ ಅವರ ಪಕ್ಷದ ಆಂತರಿಕ ವಿಷಯ ಅಂತೇಳಿ ನಾವು ಅದನ್ನು ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ. ಆದರೆ ಇವರ ಗೊಂದಲಗಳು, ಇವರ ಭ್ರಷ್ಟಾಚಾರ ಇವತ್ತು ರಾಜ್ಯವನ್ನು ಅಪಮಾನಕ್ಕೀಡು ಮಾಡ್ತಾ ಇದೆ. ಅಭಿವೃದ್ಧಿ ಶೂನ್ಯವಾಗಿದ್ದ ಕಾರಣ ಬರಗಾಲ ರಾಜ್ಯದ ಮೇಲೆ ಏರಿ ಕುಳಿತಿರತಕ್ಕಂಥ ಕಾರಣದಿಂದ ಇವತ್ತು ಜನರು ಎಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಳ್ಳದೆ ಕಾಂಗ್ರೆಸ್ ಮುಖಂಡರು ಮತ್ತು ಸರ್ಕಾರದ ನಡೆಸ್ತಕ್ಕಂಥವರು ಜನರಿಗೆ ಮತ್ತಷ್ಟು ಸಂಕಷ್ಟಗಳನ್ನು ಒಡ್ಡುವ ರೀತಿಯಲ್ಲಿ ಇವತ್ತು ಇವರ ನಡವಳಿಕೆ ಇದೆ. ಇದನ್ನು ನಾವು ಖಂಡಿಸಬೇಕಾಗತ್ತೆ. ವಿಶೇಷ ಅಂತಂದರೆ 20 ಹೆಸರುಗಳನ್ನು ನಿನ್ನೆ ಕಳಿಸುವಾಗ ಪಟ್ಟಿ ನನ್ನ ಕೈಯಲ್ಲಿದೆ. ಇದರಲ್ಲಿ ಸ್ಪೀಕರ್ ಲೆಜಿಸ್ಲೇಟಿವ್ ಅಸೆಂಬ್ಲಿ GS ಪಾಟೀಲ್, ಡೆಪ್ಯೂಟಿ ಸ್ಪೀಕರ್ ಲೆಜಿಸ್ಲೇಟಿವ್ ಅಸೆಂಬ್ಲಿ AS ಪೊನ್ನಣ್ಣ, ಚೇರ್ಪರ್ಸನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಸಲೀಂ ಅಹಮದ್, ಡೆಪ್ಯೂಟಿ ಚೇರ್ಪರ್ಸನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಶ್ರೀಮತಿ ಉಮಾಶ್ರೀ, ಈ ರೀತಿ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ನೀವು ಮಂತ್ರಿಮಂಡಲ ರಚನೆ ಮಾಡ್ಕೊಳ್ಳಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ಅಡ್ಡಿ ಇಲ್ಲ. ಆದರೆ ಇದೇನಿದು ಸ್ಪೀಕರ್ ಆಗಲಿ ಚೇರ್ಮನ್ ಆಗಲಿ ಇದನ್ನು ನೀವು ಪಟ್ಟಿ ಬಿಡುಗಡೆ ಮಾಡಲಿಕ್ಕೆ ನೀವ್ಯಾರು? ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಹೌಸ್, ವೆದರ್ ಇಟ್ ಈಸ್ ಅಪ್ಪರ್ ಹೌಸ್ ಆರ್ ಲೋವರ್ ಹೌಸ್. ಈ ತೀರ್ಮಾನಗಳು ಮೇಲ್ಮನೆಯಲ್ಲಾಗಿರಲಿ ತಳಮನೆಯಲ್ಲಾಗಿರಲಿ ಅಲ್ಲಿ ಮಾತ್ರ ತೀರ್ಮಾನ ಆಗ್ತಕ್ಕಂಥವು. ಇದನ್ನು ನೀವ್ಯಾರು ತೀರ್ಮಾನ ಮಾಡಲಿಕ್ಕೆ?
ಸಂವಿಧಾನದ ಬಗ್ಗೆ ಭಾಳ ಗೌರವ ಕೊಡೋರು. ದಿನ ಬೆಳಗ್ಗೆ ಆದರೆ ಸಂವಿಧಾನವನ್ನು ಕೈಯಲ್ಲೇ ಹಿಡ್ಕೊಂಡು ಓಡಾಡೋರು. ಇದೇನಾ ನೀವು ಸಂವಿಧಾನಕ್ಕೆ ಕೊಡ್ತಕ್ಕಂಥ ಗೌರವ? ಸಿ ಟಿ ರವಿಯವರು, ನಾನು ಎಲ್ಲ ರವಿಕುಮಾರ್ ಅವ್ರಿಗೂ ನಿನ್ನೆನೆ ಟ್ವೀಟ್ ಮಾಡಿದ್ವಿ. ಅದಕ್ಕೆ ಇವತ್ತು ಉತ್ತರ ಕೊಟ್ಟಿದ್ದಾರೆ ಅವರು. ಇಟ್ ಇಸ್ ದ ಇಂಟರ್ನಲ್ ಸರ್ಕ್ಯುಲೇಷನ್ಗೆ ಅಂತ. ಇಲ್ಲಿದೆಯಾ ಇಂಟರ್ನಲ್ ಸರ್ಕ್ಯುಲೇಷನ್ ಅಂತ? ಪತ್ರಿಕೆಗಳಿಗೆ ಯಾರು ಕೊಟ್ಟರು ಇದನ್ನಾಗಾದರೆ? ಇಟ್ ಈಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್. ಪಬ್ಲಿಕ್ ಡಾಕ್ಯುಮೆಂಟನ್ನು ನೀವು ತಿರುಚಿ ಈ ರೀತಿ ಸುಳ್ಳು ಹೇಳೋದು ಬಿಡಿ. ನಿಮಗೇನು ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಟ್ರೈನಿಂಗ್ ನೀವೇ ಒಂಥರ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದ್ದಂಗೆ. ಸುಳ್ಳು ಹೇಳೋದು, ಮೋಸ ಮಾಡೋದು, ವಂಚನೆ ಮಾಡೋದು ಕಾಂಗ್ರೆಸ್ನವ್ರಿಗೆ ಯಾರೂ ಹೇಳ್ಕೊಡ್ಬೇಕಾಗಿಲ್ಲ. ಇಂಥ ಇದನ್ನು ಚೇರ್ಪರ್ಸನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಸಲೀಂ ಅಹ್ಮದ್, ಖಾಲಿ ಇದೆಯಾ ಅದು? ಆ ಚೇರ್ಪರ್ಸನ್ ಖಾಲಿ ಇದೆಯಾ? ಖಾಲಿ ಇಲ್ಲದೆ ಇದ್ದ ಮೇಲೆ ನೀವು ಹೆಂಗೆ ಅನೌನ್ಸ್ ಮಾಡ್ತೀರಿ? ಇದು ಸಂವಿಧಾನದ ವಿರೋಧಿಯಾಗಿ ನಡೆಯಲ್ವಾ? ಇದು ಸಂವಿಧಾನಕ್ಕೆ ನೀವು ಮಾಡಿದ ಅಪಚಾರ ಅಲ್ವಾ? ಏನು ಕಾರಣ ಇಟ್ಟು ನೀವು ಈ ರೀತಿ ಅನೌನ್ಸ್ ಮಾಡಿದ್ದೀರಿ? ಈಗ ಅಲ್ಲಿ ಚೇರ್ ಖಾಲಿ ಇದ್ದರೆ ನೀವು ಅದನ್ನು ಹೇಳ್ಕೊಳ್ಳೋದು ಅಥವಾ ನೀವು ಮಾಡ್ಕೊಳ್ಳೋದು, ಎಲೆಕ್ಷನ್ಗೆ ನಿಲ್ಲಿಸೋದು ನಿಮ್ಮ ಕ್ಯಾಂಡಿಡೇಟ್ನ ನಿಮ್ಮ ಇಷ್ಟ. ನಮ್ಮ ಪಕ್ಷದವ್ರನ್ನ ನಾವು ನಿಲ್ಲಿಸ್ಬೇಕಾ ಬೇಡವಾ ನಮ್ಮ ಇಷ್ಟ. ಆದರೆ ನೀವು ಹೇಗೆ ಇದನ್ನು ಅನೌನ್ಸ್ ಮಾಡಿದ್ದೀರಿ? ಅವರೇನು ರಿಸೈನ್ ಮಾಡಿದಾರಾ? ಅಥವಾ ನೀವೇನಾದರೂ ಅವಿಶ್ವಾಸ ತಂದಿದ್ದೀರಾ? ತಂದಿದ್ರೆ ಕಾರಣ ಏನು? ಈ ರೀತಿ ಇಲ್ಲಿವರೆಗೂ ನಡೆದು ಬಂದಿರತಕ್ಕಂಥ ಪದ್ಧತಿಗಳೇನು? ಅನೇಕ ಸಂದರ್ಭಗಳಲ್ಲಿ ಇದುವರೆಗೂ ನೋ ಕಾನ್ಫಿಡೆನ್ಸು ಅದರ ಹಿಸ್ಟ್ರಿಯಲ್ಲಿ ಒಂದೇ ಒಂದು ಸಾರಿ ಬಂದಿದೆ. ಶಂಕರ್ ಮೂರ್ತಿಯವರು ಅದು ಈ ಕಾರಣಕ್ಕಲ್ಲ, ಬೇರೆ ಯಾವುದೋ ಕಾರಣವನ್ನು ಇಟ್ಕೊಂಡು ನೋ ಕಾನ್ಫಿಡೆನ್ಸ್ ತಂದ್ರಿ. ಆದರೂ ಮೆಜಾರಿಟಿ ಇದ್ದರೂ ಅವ್ರು ಗೆದ್ದು ಬಂದರು, ಅದು ಬೇರೆ ವಿಷಯ. ನೀವು ಯಾವ ಕಾಲದಲ್ಲಿ ನೋಡಿ, ಕಾಂಗ್ರೆಸ್ ಆಡಳಿತ ಇರುವಾಗ ವಿರೋಧ ಪಕ್ಷದವರು ಚೇರ್ಮನ್ ಇದ್ದರೂ ಕೂಡ ನೋ ಕಾನ್ಫಿಡೆನ್ಸು ತಂದಿಲ್ಲ. ಅನೇಕ ಬಾರಿ ಕಾಂಗ್ರೆಸ್ಸು ಅಧಿಕಾರದಲ್ಲಿಲ್ಲ, ಆದರೆ ಚೇರ್ಮನ್ ಇದ್ದರು. ಹೆಗ್ಡೆಯವರ ಕಾಲದಲ್ಲಿ ನೋಡಿ, ಯಡಿಯೂರಪ್ಪನವ್ರ ಕಾಲದಲ್ಲಿ ನೋಡಿ, ಯಾವುದೇ ಸಂದರ್ಭಗಳಲ್ಲಿ ನೋಡಿ, ದೇವೇಗೌಡರಿದ್ದಾಗಲೂ ನೋಡಿ, ಯಾವತ್ತೂ ಕೂಡ ಚೇರ್ಮನ್ನು ಯಾರು ಒಂದು ಸಾರಿ ಆಯ್ಕೆ ಆಗಿರ್ತಾರೆ ಅವರು ಟರ್ಮ್ ಆಗೋವರೆಗೆ ಅವರು ಇರ್ತಾರೆ. ಈಗಿರಬೇಕಾದ್ರೆ ನೀವು ಹೇಗೆ ಇದನ್ನು ಅನೌನ್ಸ್ ಮಾಡ್ತೀರಿ? ಇಡೀ ರಾಜ್ಯದ ಜನರ ಕ್ಷಮೆ ಕೇಳಬೇಕು ನೀವು. ಕಾಂಗ್ರೆಸ್ನ ಈ ಉದ್ದಟತನ ನಡೆಯೋದಿಲ್ಲ. ಮಿಗಿಲಾಗಿ ಇವತ್ತು ಏನು ಈ ನಡವಳಿಕೆ ಆಗಿದೆ, ಇವತ್ತು ಚೇರ್ಮನ್ ಇರೋರಿಗೂ ಕೂಡ ತುಂಬ ನೋವು ಆಗಿರುತ್ತೆ. ಅವರು ಇನ್ನೂ ಅಧಿಕಾರದಲ್ಲಿ ಇರುವಾಗಲೇ ನೀವು ಇನ್ನೊಬ್ಬರ ಹೆಸರನ್ನು ನೀವು ಇಲ್ಲಿ ಆಯ್ಕೆ ಮಾಡಿ ಅವರಿಗೆ ಅಪಮಾನ ಮಾಡಿದ್ದೀರಿ. ನೀವು ಅವ್ರ ಹತ್ರ ಮಾತಾಡಿದ್ದೀರಾ? ದಿಸ್ ಇಸ್ ದಿ ಪ್ರಾಪರ್ಟಿ ಆಫ್ ದಿ ಹೌಸ್. ನಾವು ಇಲ್ಲಿ 4 ಜನರು ಕುಳಿತಿರ್ತಕ್ಕಂಥವರು, ನಾವು ಹೌಸಿನ ಸದಸ್ಯರು. ನಮಗೂ ನೋವಾಗಿದೆ. ಈ ಪದ್ಧತಿಗಳನ್ನು ಕಾಂಗ್ರೆಸ್ ಪಕ್ಷ ತಪ್ಪು ದಾರಿಗೆ ಎಳೆಯತಕ್ಕಂಥ, ಅವರಿಗೆ ಇಚ್ಛಾನುಸಾರವಾಗಿ ತೀರ್ಮಾನಗಳನ್ನು ಮಾಡ್ತಕ್ಕಂಥದ್ದನ್ನು ಮಾಡಿದ್ದಾರೆ. ಇದು ಸಂವಿಧಾನಕ್ಕೆ ಎಸಗಿರ್ತಕ್ಕಂಥ ಇದು ದ್ರೋಹ. ಹಾಗೇನಾದರೂ ಹೊರಟ್ಟಿಯವರೇನಾದರೂ ರಾಜೀನಾಮೆ ಕೊಟ್ಟಿದ್ದಿದ್ರೆ ನೀವು ಯಾರನ್ನಾದರೂ ಹೆಸರಿಸಿ ನೀವು ಅವ್ರನ್ನ ಆಯ್ಕೆ ಮಾಡೋದ್ರಲ್ಲಿ ನಮ್ಮದೇನು ತಕರಾರಿರಲಿಲ್ಲ. ಆದರೆ ಇವತ್ತನಿಗೆ ಸ್ವತಂತ್ರ ಬಂದು 80 ವರ್ಷಗಳ ಇತಿಹಾಸದಲ್ಲಿ ಈ ರೀತಿಯ ಒಂದು ಪತ್ರವನ್ನು ಯಾರೂ ನೋಡಿರಲಿಕ್ಕೆ ಸಾಧ್ಯ ಇಲ್ಲ.
ಇದು ಸಂವಿಧಾನಕ್ಕೆ ಎಸಗಿದ ದ್ರೋಹ ಮತ್ತು ರಾಜಕೀಯ ವ್ಯವಸ್ಥೆಯಲ್ಲೇ ಈ ಸದನಕ್ಕೆ ತಾವು ಮಾಡಿರ್ತಕ್ಕಂಥ ಒಂದು ಮೋಸದ ಸಂಚು. ಮೊದಲೇ ಇದನ್ನು ಮಾಡಬಾರ್ದಾಗಿತ್ತು ನೀವು. ಆದ್ದರಿಂದ ಇಡೀ ರಾಜ್ಯದ ಜನರ ಕ್ಷಮೆ ಕೇಳಬೇಕು, ಸದನದ ಕ್ಷಮೆ ಕೇಳಬೇಕು. ಮಾನ್ಯ ಹೊರಟ್ಟಿಯವರು ಈಗ ಏನು ಸಭಾಪತಿಗಳಿದ್ದಾರೆ ಅವ್ರಿಗೆ ನೋವಾಗಿದೆ, ಅದನ್ನು ನೀವು ಕ್ಷಮೆ ಕೇಳಬೇಕು ಅಂತಕ್ಕಂಥ ಒತ್ತಾಯವನ್ನು ತಮ್ಮ ಮೂಲಕ ನಾನು ಮಾಡಲಿಕ್ಕೆ ಬಯಸ್ತೇನೆ. ಭೋಜೇಗೌಡರು ಮಾತಾಡ್ತಾರೆ. ಈಗ ಹೌಸು 13ರಿಂದ ಸೇರ್ತೇವೆ. ಪ್ರೊಸೀಜರ್ ಏನಿದೆಯೋ ಹೌಸಲ್ಲಿ ಅಲ್ಲಿ ಮಾಡೇ ಮಾಡ್ತೇವೆ. ಹೊರಗಡೆ ಇದನ್ನು ಯಾಕೆ ಮಾತಾಡಬೇಕಂತಂದರೆ ಈ ತಪ್ಪು ನಡವಳಿಕೆಗಳು, ತಪ್ಪು ಹೆಜ್ಜೆಗಳನ್ನು ಇಡಬಾರ್ದು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಗೆದ ದ್ರೋಹ. ಇದನ್ನು ನಾವು 13ನೇ ತಾರೀಕು ನೋಡ್ಕೊಳ್ಳೋಣ ಬಿಡಿ ಅಂತ ಕುಳಿತುಕೊಳ್ಳೋಕ್ಕಾಗೋದಿಲ್ಲ. ತಪ್ಪುಗಳು ನಮಗೆ ಕಂಡಾಗ ನಾವು ಅಲ್ಲೇ ಅದನ್ನು ತಿದ್ದುವ ಕೆಲಸವನ್ನು ಮಾಡಬೇಕು. ತಪ್ಪು ಮಾಡಿದವರಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕು. ಆ ಕಾರಣಕ್ಕೆ ನಾವು ಇದನ್ನು ಇವತ್ತು ತೆಗೆದುಕೊಂಡಿದ್ದೇವೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಸದನದಲ್ಲಿ ಎಲ್ಲರೂ ಸೇರಿ ಎಲ್ಲ ನಮಗೆ ಮಾತ್ರ ನೋವಾಗಿದೆ ಅಲ್ಲ, ಕಾಂಗ್ರೆಸ್ನ ಶಾಸಕರುಗಳಿಗೂ ಕೂಡ ಆಗಿರುತ್ತೆ. ಯಾಕೆ ಅಂತಂದರೆ ತಪ್ಪು ಯಾರು ಮಾಡಿದರೂ ತಪ್ಪೇ ಅಲ್ವಾ. ಇದು ಪಕ್ಷ ತಪ್ಪು ಮಾಡಿಬಿಟ್ಟು ಸದಸ್ಯರು ಅದನ್ನು ಒಪ್ಕೊಳ್ಬೇಕು ಅಂತಿದೆಯಾ? ಈ ರೀತಿ ತಪ್ಪನ್ನು ನಾವು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಅಲ್ಲೇನು ತೀರ್ಮಾನ ತಗೊಳ್ಬೇಕೋ ಸದನದಲ್ಲಿ ನಾವು ತಗೊಳ್ತೇವೆ. ಆಮೇಲೆ ನೋಡೋಣ. ಈಗ ಯಾಕೆ ಅದು ಆ ಪ್ರಶ್ನೆ ಈಗ ಉದ್ಭವ ಆಗಲ್ಲ. ಅನೌನ್ಸ್ ಮಾಡ್ಕೊಂಡು ಬಂದಿಯಾರಲ್ಲ, ಅವ್ರು ಅನೌನ್ಸ್ ಮಾಡಿರೋದಕ್ಕೆ ನಮ್ಮ ಇದು ಪ್ರಶ್ನೆ ಇದೆ. ನೀವು ಏನು ನೋ ಕಾನ್ಫಿಡೆನ್ಸ್ ತಗೊಂಬರ್ತೀರೋ, ಯಾವ ಕಾನ್ಫಿಡೆನ್ಸ್ ತರ್ತೀರೋ ಆಮೇಲೆ ನೋಡ್ಕೊಳ್ಳೋಣ. ನೀವು ತರೋದಿದ್ರೆ ತರ್ರಿ, ನಮ್ಮದೇನು ಅಭ್ಯಂತರ ಇಲ್ಲ. ಅದಕ್ಕೆ ತಂದ ಮೇಲೆ ಅದಕ್ಕೇನು ಉತ್ತರ ಕೊಡಬೇಕು ಅನ್ನೋದು ಮುಖಂಡರು ಅಲ್ಲಿ ತೀರ್ಮಾನ ಮಾಡ್ತಾರೆ. ಆದರೆ ಇದು ನಿಮ್ಮ ಯಾವ ಪದ್ಧತಿ ಇದು? ಇದಕ್ಕೆ ನಮ್ಮ ಉತ್ತರ ಬೇಕಾಗಿದೆ. ಎಂಡರ್ಸ್ ದಿ ವ್ಯೂ ಆಫ್ ಅವರ್ ಅಪೋಸಿಷನ್ ಲೀಡರ್. ಇದರಲ್ಲಿ ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ದಿಸ್ ಈಸ್ ದಿ ಲೆಟರ್ ಹೆಡ್ ಆಫ್ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ. ಇನ್ ವಾಟ್ ವೇ ದಿಸ್ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಇದಾ ಸ್ವಲ್ಪ ಆಯ್ತು. ಓಕೆ, ವಾಯ್ಸ್ ಕೇಳಲ್ವಾ? ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಲೆಟ್ರೆಡಲ್ಲಿ ಕೊಟ್ಟಿರ್ತಕ್ಕಂಥ ಲಿಸ್ಟನ್ನು ತಮಗೀಗಾಗಲೇ ನಮ್ಮ ಚಲವಾದಿ ನಾರಾಯಣ ಸ್ವಾಮಿಯವರು ತೋರಿಸಿದರು. ಇದು ಪಬ್ಲಿಕ್ ಡಾಕ್ಯುಮೆಂಟ್ ಆಗೋಗಿದೆ. ಪ್ರೆಸ್ ಅವರಿಗೆ ಮುಂಚೆ ಈಗಾಗಲೇ ಸಿಕ್ಕೇ ಆಗಿದೆ. ನಮ್ಮ ಸಂವಿಧಾನದ ಪ್ರಕಾರ ಯಾವುದೇ ಮಂತ್ರಿಮಂಡಲ ಈ ದೇಶದಲ್ಲಿ ರಚನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರಾಜ್ಯಗಳ ಮಂತ್ರಿಮಂಡಲ ರಚನೆ ಆಗಬೇಕಾದ್ರೆ ಏನು ಹೇಳ್ತಾರೆ? ಪರಮಾಧಿಕಾರ ಯಾರ್ದು? ಪರಮಾಧಿಕಾರ ಮುಖ್ಯಮಂತ್ರಿಗಳದ್ದು. ಇದರಲ್ಲಿ ಜಸ್ಟ್ ಪ್ಲೀಸ್ ಶೋ ಮಿ ವೇರ್ ಇಸ್ ದಿ ಪರಮಾಧಿಕಾರ ಮುಖ್ಯಮಂತ್ರಿಗಳದ್ದು. ಇದು ಪರಮಾಧಿಕಾರ ಅಂತಲೇ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳೇ ಆಯ್ಕೆ ಮಾಡಬೇಕಂತ. ಕೌನ್ಸಿಲ್ ಆಫ್ ಮಿನಿಸ್ಟರ್ ಸೆಲೆಕ್ಷನ್ ಯಾರು ಮಾಡಬೇಕು? ಕೌನ್ಸಿಲ್ ಆಫ್ ಮಿನಿಸ್ಟರ್ ಸೆಲೆಕ್ಷನ್ನು ಮುಖ್ಯಮಂತ್ರಿಗಳೇ ಮಾಡಬೇಕು. ಇಲ್ಲಿ ಯಾರು ಮಾಡಿದ್ದಾರೆ? ಇದು ಸಂವಿಧಾನಕ್ಕೆ ಮಾಡಿದ ಅಪಚಾರ ಹೌದಾ ಅಲ್ಲೋ ಹೇಳಬೇಕು. ಸಂವಿಧಾನ ಈಗಾಗಲೇ ಹೇಳಿದ್ರಲ್ಲ, ಸಂವಿಧಾನ ಪುಸ್ತಕನೇ ಕೈಲಿ ಹಿಡ್ಕೊಂಡು 24/7 ಎಲ್ರಿಗೂ ಸಂವಿಧಾನ ಬೋಧನೆ ಮಾಡೋಕ್ಕೆ ಈ ನಾಡಿನ ಯಂಗ್ಸ್ಟರ್ಸ್ಗೆಲ್ಲ ಹೋಗ್ತಾ ಇರ್ತಕ್ಕಂಥ ಅಧಿನಾಯಕರಾಗಿರ್ತಕ್ಕಂಥ ಕಾಂಗ್ರೆಸ್ ನಾಯಕರ ಕೈಯಲ್ಲಿ ನಾವು ಯಾವಾಗಲೂ ನೋಡಿದ್ದೀವಿ ನಾವು. ಹಂಗಾರೆ ಇದು ಸಂವಿಧಾನಕ್ಕೆ ಮಾಡಿದಂಥ ಅಪಪ್ರಚಾರ ಹೌದಾ ಅಲ್ಲ? ಇವರು ಇಲ್ಲಿ ನಮ್ಮ ಕೌನ್ಸಿಲಲ್ಲಿ ಇರ್ತಕ್ಕಂಥ ಚೇರ್ಪರ್ಸನ್ ಬಗ್ಗೆ ಹೇಳಿದರು, ಅದು ಕೊಟ್ಟಿರಿ. ಇಲ್ಲಿ ಪೂರ್ಣವಾಗಿ ಮಂತ್ರಿಮಂಡಲ ಕಾಂಗ್ರೆಸ್ ಕಮಿಟಿ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಸೆಲೆಕ್ಷನ್ ಮಾಡಿದ್ದನ್ನು ಲಿಸ್ಟನ್ನು ಇಲ್ಲಿ ಓದಿದ್ದಾರೆ. ಇಲ್ಲಿ
ರಾಜ್ಯಪಾಲರಿಗೆ ಕೊಟ್ಟು ಓದಿಸ್ಯಾರೆ. ಮಾನ್ಯ ಮುಖ್ಯಮಂತ್ರಿಗಳ ಪರಮಾಧಿಕಾರ ಆಗಲೇ ಇಲ್ಲ. ಇದು 100ಕ್ಕೆ 100 ಸಂವಿಧಾನಕ್ಕೆ ಮಾಡಿದ ಅಪಚಾರ ಇದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಕಾಂಗ್ರೆಸ್ ಅವರು ಈ ನಾಡಿನ ಎಲ್ಲ ಜನರ ಕ್ಷಮೆ ಕೇಳಬೇಕು ಈ ವಿಚಾರದಲ್ಲಿ. ಆ ಪರಮಾಧಿಕಾರ ಅನ್ನೋ ಪದ ಸಂವಿಧಾನದಿಂದ ಇನ್ನೂ ತೆಗೆದಿಲ್ಲ. ಆ ಪರಮಾಧಿಕಾರ ಅಂತ ನೀವು ಹೇಳ್ತೀರಿ ಯಾವಾಗ ಬೇಕಾದ್ರು. ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಒಂದು ಮಂತ್ರಿಮಂಡಲ ರಚನೆ ಮಾಡಬೇಕಾದ್ರೆ, ಒಬ್ಬನ ಮಂತ್ರಿ ಮಟ್ಟದಲ್ಲಿ ಇಂಡಲ್ಜ್ ಮಾಡಬೇಕಾದ್ರೆ, ತೆಗಿಬೇಕಾದ್ರೆ ಎಲ್ಲ ಅಧಿಕಾರ ಮುಖ್ಯಮಂತ್ರಿಗಳು ಅಂದರೆ ಇಲ್ಲಿ ಎಲ್ಲಿದೆ ಮುಖ್ಯಮಂತ್ರಿ ಅಧಿಕಾರ ತೋರಿಸಿ. ಇದ್ರ ಜೊತೆಯಲ್ಲಿ ನಮ್ಮಲ್ಲಿ ಕೌನ್ಸಿಲ್ ಚೇರ್ಮನ್ನು ಇನ್ನೂ ಇದ್ದಾರೆ. ನಮ್ಮ ಕೌನ್ಸಿಲ್ ಚೇರ್ಮನ್ ಯಾರು ಅಂದರೆ ಹೊರಟ್ಟಿ ಸಾಹೇಬರು ಅಂತ ನಾವು ಹೇಳ್ತೀವಿ. ನಾವು ಕೌನ್ಸಿಲ್ ಚೇರ್ಮನ್ ಖಾಲಿ ಆಗಿಲ್ಲ. ನಿನ್ನೆ ಪ್ರಾಣೇಶ್ ಅವ್ರದ್ದು ರಾಜೀನಾಮೆ ಕೊಟ್ಟಿದ್ದಾರೆ, ಅದು ಖಾಲಿ ಆಗಿದೆ ಅಂತೇಳಿ ಕ್ಯಾನ್ ಅಸ್ಯೂಮ್ ಮಾಡ್ಬೋದು. ಅದು ಇನ್ನೂ ರಾಜೀನಾಮೆ ಅಕ್ಸೆಪ್ಟ್ ಆಗಿದೆಯಲ್ಲ ನಮ್ಗೆ ಗೊತ್ತಿಲ್ಲ ಇನ್ನೂ ವಿಷಯ. ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಎಲೆಕ್ಟ್ ಆಗಬೇಕಲ್ಲ, ಅವ್ರು ಇರ್ಬೇಕಾರೆ ನಾವು ನೋಡಿ ಇನ್ ಪ್ರಿನ್ಸಿಪಲ್ ಮಾತಾಡೋದಾದರೆ ಭಾಳ ವರ್ಷಗಳಿಂದ ಕೌನ್ಸಿಲ್ ಪ್ರಾರಂಭ ಆದಾಗಲಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ. ಇವ್ರ ಹತ್ರ ಲಿಸ್ಟ್ ಇದೆ, ಇಲ್ಲಿ ಸಿಟಿರ ಇವ್ರ ಹತ್ರ ಲಿಸ್ಟ್ ಇದೆ, ಇಲ್ಲಿದೆ. ಅನೇಕ ಬಾರಿ ರೂಲಿಂಗ್ ಪಾರ್ಟಿ ಮೆಜಾರಿಟಿ ಇದ್ದರೂ ಕೂಡ ಕೌನ್ಸಿಲ್ ಚೇರ್ಮನ್ ಅವರು ಅಪೋಸಿಷನ್ನರೇ ಕೂತಿದ್ದಾರೆ. ಯಾವತ್ತೂ ಕೂಡ ಅವಿಶ್ವಾಸ ಮಂಡನೆ ಮಾಡಿದ್ದಾಗಲಿ ಅಥವಾ ಅವ್ರ ಪೀರಿಯಡ್ ಮುಗಿಯೋವರೆಗಾಗಲಿ ಇಳಿಸಿದ್ದ ಉದಾಹರಣೆಗಳಿಲ್ಲ, ಎಕ್ಸೆಪ್ಟ್ ಶಂಕರಮೂರ್ತಿಯವರ ಒಂದು ಕಾಲದಲ್ಲಿ ಬಿಟ್ಟರೆ. ಅದು ದೇವೇಗೌಡರ ಕಾಲ ಇರ್ಬೋದು, ಎಸ್.ಎಂ. ಕೃಷ್ಣರ ಕಾಲದಿಂದ ಹಿಡಿದು ದೇವೇಗೌಡರ ಕಾಲ, ಕುಮಾರಸ್ವಾಮಿಯವರು ನಂತರ ಬಂದಂಥ ಯಡಿಯೂರಪ್ಪನವ್ರ ಕಾಲದಿಂದ ಹಿಡಿದು ಯಾರ್ಯಾರು ರೂಲಿಂಗ್ ಪಾರ್ಟಿಯರಿದ್ದರು ಆ ರೂಲಿಂಗ್ ಪಾರ್ಟಿಗೆ ಅಪೋಸಿಷನ್ ಇದ್ದರೆ ಕೌನ್ಸಿಲ್ ಚೇರ್ಮನ್ ಆಗಿ ಉಳ್ಕೊಂಡು ಅವ್ರ ಅವಧಿಯನ್ನು ಮುಗಿಸಿರ್ತಕ್ಕಂಥ ಉದಾಹರಣೆ 100ಕ್ಕೆ 99 ಭಾಗ ಇದೆ. ಇವತ್ತು ನಾವು ಹೊರಟ್ಟಿಯವರಿಗೆ, ನಾನಿವತ್ತು ಹೇಳೋದು ಹೊರಟ್ಟಿಯವರಿಗೆ ಮಾಡಿದಂಥ ಅವಮಾನ ಅಲ್ಲ ಇದು, ಆ ಚೇರ್ಗೆ ಮಾಡಿದಂಥ ಅವಮಾನ. ಇವತ್ತು ಕೌನ್ಸಿಲ್ ಚೇರ್ಮನ್ ಸಭಾಪತಿ ಅಂತ ಏನಿದೆ ಆ ಚೇರ್ಗೆ ಅವಮಾನ ಮಾಡಿದರೆ. ಇಂಥ ಒಂದು ಪತ್ರವನ್ನು ಕಾಂಗ್ರೆಸ್ ಅವರು ಹೊರಬಿಡೋ ಮುಖಾಂತರ, ಈ ಕಾಂಗ್ರೆಸ್ ಅವರು ಈ ಲಿಸ್ಟನ್ನು ಕಳಿಸೋ ಮುಖಾಂತರ. ಆದ್ದರಿಂದ ನಮ್ಮ ಚಲವಾದಿ ನಾರಾಯಣ ನಮ್ಮೆಲ್ಲರದ ಅಭಿಪ್ರಾಯ ಒಂದೇ ಇದೆ, ನಾಡಿನ ಜನತೆಯನ್ನು ಕ್ಷಮೆ ಕೇಳಬೇಕು ಅಂತೇಳಿ. ಅಂತ ಘೋರ ಅಪರಾಧ ಮಾಡಿದ್ದಾರೆ, ಮಹಾಪರಾಧ ಮಾಡಿದ್ದಾರೆ ಇದು. ಹಾಗಾಗಿ ನೀವು ನೋಡಿ ಮೆಜಾರಿಟಿ ಬಂದಿದ್ದೀವಿ, ಬರ್ರಿ, ತೊಂದರೆ ಇಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದಿಸ್ ಆರ್ ಆಲ್ ನ್ಯಾಚುರಲ್. ಇದು ಆನ್ಗೋಯಿಂಗ್ ಪ್ರೋಸೆಸ್, ಇವೆಲ್ಲ ಪ್ರೋಸೆಸ್ ಇದೆ. ಆ ಪ್ರೋಸೆಸ್ ಒಳಗಡೆ ನೀವು ಹೆಂಗೆ, ಯಾವ ರೀತಿಯಲ್ಲಿ, ಯಾವ ಸಂದರ್ಭದಲ್ಲಿ ನೀವು ಹೊರಟ್ಟಿಯವ್ರನ್ನ ರಾಜೀನಾಮೆ ಕೇಳಬೇಕು ಅನ್ನೋಕ್ಕೆ ಅನೇಕ ಅವಕಾಶಗಳಿದ್ದಾವೆ. ಇಟ್ಸ್ ವೈಡ್ ಓಪನ್. ಅದನ್ನು ಬಿಟ್ಬಿಟ್ಟು ನೀವು ಒಬ್ಬ ಕಾಂಗ್ರೆಸ್ಸಿನ ಪಾರ್ಟಿ ಪ್ರೆಸಿಡೆಂಟ್ ಮುಖಾಂತರ ಇಂಥ ಒಂದು ಪತ್ರವನ್ನು ಬಿಡೋ ಮುಖಾಂತರ ನೀವು ಈ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದೀರಿ ನೀವು. ಹಾಗಾಗಿ ನಾವು ನೋಡೋಣ, ಆನ್ ದಿ ಫ್ಲೋರ್ ಅವ್ರು ನೀವೆಲ್ಲ ಸ್ನೇಹಿತರು ಪ್ರಶ್ನೆ ಕೇಳಿದರು, ಅವಿಶ್ವಾಸ ಮಂಡನೆ ಮಾಡಿದರೆ ಏನು ಮಾಡ್ತೀರಿ, ಅವರು ಅಥವಾ ಕ್ಷಮೆ ಕೇಳದಿದ್ರೆ ಏನು ಮಾಡಿದ್ರಿ. ದಿಸ್ ಆಲ್ ಶುಡ್ ಬಿ ಡಿಸೈಡೆಡ್ ಇನ್ ದಿ ಫ್ಲೋರ್ ಆಫ್ ದಿ ಹೌಸ್. ಅಲ್ಲಿ ನಾವು ಮತ್ತೊಮ್ಮೆ ಚರ್ಚೆ ಮಾಡ್ತೀವಿ. ಆದರೆ ಇಂಥ ಅಕ್ಷಮ್ಯ ಅಪರಾಧವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ, ಆ ಚೇರಿಗೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ, ಸಂವಿಧಾನಕ್ಕೆ ಅಪಚಾರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಕಾಂಗ್ರೆಸ್ಸಿಗರು ಇವತ್ತು ಕ್ಷಮೆ ಯಾಚಿಸಬೇಕು ಅನ್ನೋದು ನಮ್ಮ ಒಕ್ಕರಲ ಅಭಿಪ್ರಾಯ. ಪಕ್ಷಗಳು ಇಂಟರ್ನಲಿ ಸಲಹೆ ಕೊಡುವಂಥ ಸಂಬಂಧವನ್ನು ಹಿಂದೆಯೂ ಇಟ್ಕೊಂಡಿದ್ದಾವೆ. ಆದರೆ ಇದು ಸಲಹೆ ಅಲ್ಲ, ಇದು ಆದೇಶ. ಸಲಹೆ ಕೊಡುವ ಸಂಬಂಧ ಸ್ವಾಭಾವಿಕವಾಗಿ ತನ್ನ ಪಕ್ಷದ ಮುಖ್ಯಮಂತ್ರಿಗೆ ಪಕ್ಷದ ವರಿಷ್ಠರು ಸಲಹೆ ಕೊಡೋದು ಸ್ವಾಭಾವಿಕವಾಗಿರೋ ಕ್ರಿಯೆ. ಅದು ಇಲ್ಲಿ ಕೊಟ್ಟಿರೋದು ಆದೇಶ. ಕರ್ನಾಟಕ ರಾಜ್ಯದ ಜನರಿಗೆ ಮಾಡಿದ ಅಪಮಾನ. ಒಂದು ಕಡೆ ಸಂವಿಧಾನಕ್ಕೆ ಬಗೆದ ಅಪಚಾರ ಆದರೆ, ಕರ್ನಾಟಕದ ಜನರ ಸ್ವಾಭಿಮಾನಕ್ಕೆ ಮಾಡಿದ ಅಪಮಾನ. ಸದಾಕಾಲ ಸ್ವಾಭಿಮಾನದ ರಾಜಕಾರಣದ ಮಾತಾಡಿದಂಥ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಏನು ಹೇಳ್ತೀರಿ ಇದಕ್ಕೆ? ಎಲ್ಲಿದೆ ನಿಮ್ಮ ಸ್ವಾಭಿಮಾನ? ಇದೊಂದು ರೀತಿ ಗುಲಾಮಗಿರಿ. ಇದು ಗುಲಾಮಗಿರಿ. ಇದು ಸಲಹೆ ಕೊಡೋದು ಬೇರೆ, ಆದೇಶ ಮಾಡೋದು ಬೇರೆ. ಇದು ನೀವು ಆದೇಶ.
ಯಾವ ಪರಿಸ್ಥಿತಿ ಅಂದರೆ ಸಾಂವಿಧಾನಿಕ ಹುದ್ದೆಗಳಿಗೂ ಆದೇಶ ಮಾಡಿ ಸಂವಿಧಾನಕ್ಕೆ ಅಪಚಾರವಾಗಿರುವಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಈಗಾಗಲೇ ಪ್ರತಿಪಕ್ಷದ ನಾಯಕರು ಮತ್ತು JDSನ ಫ್ಲೋರ್ ಲೀಡ್ರು ಆಗಿರ್ತಕ್ಕಂಥ ಇಬ್ಬರು ಚೆಲುವಾದಿ ನಾರಾಯಣಸ್ವಾಮಿಯವರು ಮತ್ತು ಭೋಜೇಗೌಡರು ಹೇಳಿರೋ ರೀತಿಯಲ್ಲಿ ಅವರು ಸಾರ್ವಜನಿಕ ಕ್ಷಮೆಯಾಚನೆ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತೇನೆ. ನಿನ್ನೆ ಸಂಪುಟ ವಿಸ್ತರಣೆ ಆಯಿತು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ಲೂಟಿಯ ಆರೋಪ ಪಟ್ಟಿ ಚಾರ್ಜ್ ಶೀಟ್, ನಾಟ್ ಓನ್ಲಿ ಫಾರ್ FIR, ಚಾರ್ಜ್ ಶೀಟ್ನ ಹಾಕಿದ್ದಾರೆ ನಾಗೇಂದ್ರ ಮೇಲೆ. ಇಡಿ ಪ್ರತ್ಯೇಕ ಮೊಕದ್ದಮೆಯನ್ನು ದಾಖಲು ಮಾಡಿ ಹಣ, ಒಡವೆ ಇತ್ಯಾದಿಯನ್ನು ವಶಪಡಿಸ್ಕೊಂಡಿದೆ. ಇಷ್ಟಾದ ಮೇಲೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 187 ಕೋಟಿಯಲ್ಲ ಲೂಟಿ ಹೊಡೆದಿರೋದು, ಬರೀ 89 ಕೋಟಿ ಅಂತ ಹೇಳಿದರು. ಅಂದರೆ ಸದನದಲ್ಲಿ ಒಪ್ಕೊಂಡಿದ್ರು. ಯಾರ ಮೇಲೆ ಚಾರ್ಜ್ ಶೀಟ್ ಆಗತ್ತೆ ಅವ್ರನ್ನ ಸಚಿವ ಸಂಪುಟಕ್ಕೆ ತಗೊಳ್ಳೋದ್ರ ಮೂಲಕ ಇಡೀ ಕಾಂಗ್ರೆಸ್ ಪಾರ್ಟಿ ಭ್ರಷ್ಟಾಚಾರಕ್ಕೆ ಸಮರ್ಥನೆ ಕೊಟ್ಟಿದೆ ಮತ್ತು SC ST ಸಮುದಾಯಕ್ಕೆ ದ್ರೋಹ ಬಗೆದಿದೆ. ಸಮುದಾಯದ ಹಣವನ್ನು ಲೂಟಿ ಹೊಡೆದವನಿಗೆ ಮತ್ತೆ ಮಂತ್ರಿ ಮಾಡೋದ್ರ ಮೂಲಕ ಭ್ರಷ್ಟಾಚಾರವನ್ನು ಸಮರ್ಥಿಸಿರೋದು ಮಾತ್ರ ಅಲ್ಲ, ಭ್ರಷ್ಟಾಚಾರಿಗಳ ಬೆಂಬಲಕ್ಕೆ ನಿಂತಿರೋದು ಮಾತ್ರ ಅಲ್ಲ, ಅದರ ಜೊತೆಗೆ ST ಸಮುದಾಯದ ಹಿತಾಸಕ್ತಿಗೆ ದ್ರೋಹ ಬಗೆಯುವ ಕೆಲಸವನ್ನು ಮಾಡಿದೆ. ನಾವು ಮುಂಚೆನೇ ಆರೋಪ ಮಾಡ್ತಿದ್ವಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ತೆಲಂಗಾಣ ಚುನಾವಣೆಗೆ ಬಳಕೆಯಾಗಿದೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಲೋಕಸಭಾ ಚುನಾವಣೆಗೆ ಬಳಕೆಯಾಗಿದೆ ಅನ್ನುವ ಆರೋಪವನ್ನು ಮಾಡ್ತಾ ಇದ್ವಿ. ಈಗ ಕಾಂಗ್ರೆಸ್ಸು ಭ್ರಷ್ಟಾಚಾರದ ಬರೀ ಆರೋಪ ಅಲ್ಲ, ಚಾರ್ಜ್ ಶೀಟನ್ನು ಹೊಂದಿರತಕ್ಕಂಥ ವ್ಯಕ್ತಿಗೆ ಮತ್ತೆ ಸಚಿವ ಸ್ಥಾನ ಕೊಡೋದ್ರ ಮೂಲಕ ತಾನು ಭ್ರಷ್ಟಾಚಾರಿಗಳ ಪರ ಅಂತ ಸಾಬೀತುಪಡಿಸ್ಕೊಂಡಿದೆ. ಮತ್ತು ನನಗನ್ನು ಅನುಮಾನ ಬರ್ತಾ ಇದೆ, ಬಹುಶಃ ಎಲ್ಲೋ ಒಂದು ಕಡೆಗೆ ಬ್ಲಾಕ್ ಮೇಲ್ ಬೆದರಿಕೆಗೂ ಮಣಿದಿರೋ ಸಾಧ್ಯತೆ ಇದೆ. ನಾ ಎಲ್ಲವನ್ನೂ ಹೇಳಿಬಿಡ್ತೀನಿ ಅನ್ನುವಂಥ ಬೆದರಿಕೆ ಹಾಕಿಯೂ ಮಂತ್ರಿ ಸ್ಥಾನ ತೆಗೆದುಕೊಂಡಿರುವಂಥ ಸಾಧ್ಯತೆಗಳು ಇದ್ದಾವೆ. ಇನ್ನು ಇತ್ತೀಚೆಗೆ ವಿಧಾನಸಭೆಯಲ್ಲಿ ಶಿವಲಿಂಗೇಗೌಡರು ತನ್ನ ಕೊಳಕು ಮಾತುಗಳ ಮೂಲಕನೇ ತನ್ನ ನಿಜ ಸ್ವರೂಪವನ್ನು ಅನಾವರಣಗೊಳಿಸಿದರು. ಅದು ಕೂಡ ಕಾಂಗ್ರೆಸ್ಸಿಗೆ ಮೆರಿಟ್ ಆಗಿದೆ. NEP ಬಗ್ಗೆ ಓದದೇ ಇರುವ, SEPಯನ್ನು ಅನುಷ್ಠಾನನೂ ಮಾಡದೆ, ಶಿಕ್ಷಣ ಕ್ಷೇತ್ರವನ್ನೇ ಕಂಗಾಲಾಗಿ ಮಾಡಿದಂಥ ಮಧು ಅವರು ಕೂಡ ಮತ್ತೆ ಸ್ಥಾನ ಗಿಟ್ಟಿಸ್ಕೊಂಡಿದ್ದಾರೆ. ಕಾರ್ಮಿಕ ಇಲಾಖೆ
ಕಾರ್ಮಿಕರ ಕಿಟ್ ಹಗರಣ, ಅದಕ್ಕೂ ಬಹುಮಾನ ಸಿಕ್ಕಿದೆ. ಬಿಡದಿ ಟೌನ್ಶಿಪ್ ಹಗರಣವನ್ನು ವಿರೋಧಿಸಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಆ ಇಡೀ ಬಿಡದಿ ಹಗರಣಕ್ಕೆ ಹೊಸ ಆಯಾಮ ಕೊಡೋದಕ್ಕೂ ಕೂಡ ಮಂತ್ರಿ ಸ್ಥಾನವನ್ನು ಕೊಡಲಾಗಿದೆ. ಮೈ ಲಡ್ಕಿ ಹೂँ ಲಡ್ ಸಕ್ತಿ ಹೂँ ಅಂತ ಪ್ರಿಯಾಂಕಾ ಗಾಂಧಿಯವರು ಉದ್ದುದ್ದ ಭಾಷಣ ಮಾಡಿದರು. अपना कांग्रेस कैबिनेट में लड़की कहाँ है? ಇದಕ್ಕೆ ಉತ್ತರ ಇಲ್ಲ. ಮಹಿಳಾ ಪ್ರಾತಿನಿಧ್ಯ ಇಲ್ಲ. ಮಹಿಳಾ ಸದಸ್ಯರು ಇದ್ದರೂ ಕೂಡ ಮಹಿಳಾ ಪ್ರಾತಿನಿಧ್ಯ ಇಲ್ಲ. ಬರೀ ಮಹಿಳಾ ವಿಧಾಯಕವನ್ನು ಮಾತ್ರ ವಿರೋಧ ಮಾಡಿದ್ದಲ್ಲ, ಮಹಿಳೆಯರನ್ನ ಮಂತ್ರಿ ಮಾಡೋದ್ರಲ್ಲೂ ಸಣ್ಣತನ, ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಈ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಪ್ರಮಾಣ ವಚನ ಸಮಾರಂಭಕ್ಕೆ ಸಾಕ್ಷಿಯಾಗದೇ ಇರೋದು, ಇವು ಎಲ್ಲವೂ ಸರಿಯಿಲ್ಲ ಅನ್ನುವ ಸಂದೇಶವನ್ನು ಹೊರಗಡೆ ರವಾನಿಸಿದೆ. ಬೆಂಗಳೂರಿನಲ್ಲೇ ಮುಖ್ಯಮಂತ್ರಿಯ ಪೋಸ್ಟರ್ಗೆ ಅವರದೇ ಪಕ್ಷದ ಕಾರ್ಯಕರ್ತರು ಮಂತ್ರದ ಜೊತೆಗೆ ಪೂಜೆ, ಮಂತ್ರದ ಜೊತೆಗೆ ಪೂಜೆ, ಇದು ಆರಂಭ ಮಾತ್ರ ಅಂತ ಅನಿಸುತ್ತೆ. ಉಳಿದ ಸಂಗತಿಯನ್ನು ಕಾದು ನೋಡಬೇಕು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕ್ಯಾಶ್ ಟ್ರಾನ್ಸ್ಫರ್ ಆಗಿರೋದು ಪೊಲಿಟಿಕಲಿ ಮೋಟಿವೇಟೆಡಾ? ಅಲ್ಲ, ನಾನು ಕೇಳ್ತಾ ಇರೋದು ನಾನು ಕೇಳ್ತಾ ಇರೋದು ಆ ಹಣ ವರ್ಗಾವಣೆ ಆಯ್ತಲ್ಲ, ಆ ವರ್ಗಾವಣೆ ಆಗಿರೋರು ಯಾರ್ಯಾರ ಜೊತೆನಲ್ಲಿ ಫ್ಲೈಟಲ್ಲಿ ಓಡಾಡ್ತಿದ್ರು ಅನ್ನೋದು ಫೋಟೋ ಸಹಿತ ನಾನು ರಿಲೀಸ್ ಮಾಡಿದ್ನಲ್ಲ. ಚಾರ್ಜ್ ಶೀಟಲ್ಲಿ ಬಿ ರಿಪೋರ್ಟ್ ಹಾಕಿದಾರಾ? ಬಿ ರಿಪೋರ್ಟ್ ಹಾಕಿದೆಯಾ? ಹಗರಣ ನಡೆದಿರೋ ಸುಳ್ಳ? ಹಗರಣ ನಡೆದಿದೆ ಅಂತ ಒಪ್ಕೊಂಡ್ರೆ ಸುಳ್ಳ? ಸದನದಲ್ಲೇ ಒಬ್ಬರು ಮುಖ್ಯಮಂತ್ರಿ ಈಗ ಹಗರಣಕ್ಕೆ ಏನೂ ಸಂಬಂಧ ಇಲ್ಲದೆ ಇದ್ದಂಥ ಕೇಂದ್ರದ ಶಿಕ್ಷಣ ಸಚಿವರು ರಾಜೀನಾಮೆ ಡಿಮಾಂಡ್ ಮಾಡಿದವರು, ಹಗರಣಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಂಬಂಧ ಇರೋರನ್ನ ಮಂತ್ರಿಮಂಡಲಕ್ಕೆ ಸೇರಿಸ್ಕೊಳ್ಳೋದನ್ನ ಹೆಂಗೆ ಸಮರ್ಥನೆ ಮಾಡ್ಕೊಳ್ತಾರೆ? ಹೆಂಗೆ ಸಮರ್ಥನೆ ಮಾಡ್ಕೊಡ್ತಾರೆ? ಸಾಕಷ್ಟು ವಿಷಯಗಳಿದ್ದಾವೆ. ಇನ್ನು KPSCನೇ ಒಂದು ದೊಡ್ಡ ಕರ್ಮಕಾಂಡ, ಅದು ಇದೆ ಚರ್ಚೆ ಮಾಡೋಕ್ಕೆ. ನಾಗೇಂದ್ರ ಅವರ ವಿಚಾರವನ್ನು ನೀವೇ ಹೋರಾಟ ಮಾಡಿ ಅವರು ರಾಜೀನಾಮೆ ಕೊಡ್ತಿದ್ರಲ್ಲ ಪಕ್ಷದ, ಈಗ
ನಮಗಿನ್ನೂ ಸಾಕಷ್ಟು ವಿಷಯಗಳಿದ್ದಾವೆ. ಎಲ್ಲವನ್ನೂ ನಾವು ಹೋರಾಟದ ವಿಷಯವಾಗಿ ತಗೊಳ್ತೀವಿ. ಜನಪರವಾಗಿರುವಂಥ ರಾಜ್ಯದ ಹಿತಕ್ಕೆ ಧಕ್ಕೆ ಆಗ್ತಕ್ಕಂಥ ಎಲ್ಲ ವಿಷಯಗಳನ್ನು, ಜನಪರವಾಗಿರೋ ವಿಷಯನೂ ಕೈಗೆತ್ಕೊಳ್ತೀವಿ, ರಾಜ್ಯದ ಹಿತಾಸಕ್ತಿಗೆ ಧಕ್ಕೆ ಆಗುವಂಥ ಸಂಗತಿಗಳನ್ನು ಕೈಗೆತ್ಕೊಳ್ತೀವಿ. ನಾವು ಈ ಎಲ್ಲ ವಿಷಯವನ್ನು ಇಟ್ಕೊಂಡು ಹೋರಾಟ ಮಾಡೇ ಮಾಡ್ತೀವಿ. ನೋಡಿ ಸರ್, ಅವರಿಗೆ SIT ಕ್ಲೀನ್ ಚಿಟ್ ಕೊಟ್ಟಿರ್ಬೋದು, ಕಾಂಗ್ರೆಸ್ ಪಕ್ಷ ಕ್ಲೀನ್ ಚಿಟ್ ಕೊಟ್ಟಿರ್ಬೋದು, ಸಾರ್ವತ್ರಿಕವಾಗಿ ಕ್ಲೀನ್ ಚಿಟ್ ಇಲ್ಲ. ಅದ್ರ ಬಗ್ಗೆ ಹೋರಾಟ ಮಾಡ್ತೀವಿ ನಾವು. ಸರ್, ಈಗ ರಾಜ್ಯದ ಹಿತದೃಷ್ಟಿಯಿಂದ ವಿಪಕ್ಷ ನಾಯಕರು ಟೀಕೆ ಮಾಡೋದು ಸಹಜ, ಅದು ಸಹಜ ಕೃತ್ಯ. ಈಗ ನಿನ್ನೆ ನೀವೇ ಹೇಳಿದ್ರಿ, ಈಗ ಮಂತ್ರದ ಜೊತೆ ಪೂಜೆ ಅಂತ. ಈಗ ಒಬ್ಬ ಮುಖ್ಯಮಂತ್ರಿಗೆ ಒಂದು ಪಕ್ಷದ ಯಾವುದೇ ಪಕ್ಷ ಇರಲಿ ಆ ರೀತಿ ಭಾಷೆ ಬಳಸೋದನ್ನು ನೀವು ಸಮರ್ಥನೆ ಮಾಡ್ಕೊಳ್ತೀವಿ? ನಾವು ಸಮರ್ಥನೆ ಮಾಡಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಬರೀ ಇದು BJP JDSನವ್ರು ಮಾತ್ರ ಕಾಣ್ತಾರಲ್ಲ, ಹಾಕಿ FIR, ಹಾಕಿ FIR. ಮೋದಿಗೆ ಬೈಬೋದು, ರಾಹುಲ್ ಗಾಂಧಿಗೆ ಬೈಯಂಗಿಲ್ಲ, ಬೈದರೆ FIR. ಮುಖ್ಯಮಂತ್ರಿಗಳಿಗೆ ಈ ರೀತಿ ಅಮಂಗಳ ಪೂಜೆ ಮಾಡಿದಾರಲ್ಲ, ಹಾಕಿ FIR. ನಿಮ್ಮ ಪಾರ್ಟಿಯವರೇ ಕಾನೂನು ದೃಷ್ಟಿಯಲ್ಲಿ ಬಹುಶಃ BJP ಅವರಾಗಿದ್ದರೆ ಇಷ್ಟೊತ್ತಿಗೆ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ರು. ಪ್ರಿಯಾಂಕ ಖರ್ಗೆ ಅವ್ರಿಗೆ ಕಾಣೋದು ಜನತಾದಳದವರು ಅಥವಾ BJP ಅವರು ಮಾತ್ರ. ಅವ್ರು ಮಾತ್ರ ಮಾತಾಡಬಾರ್ದು. ಆ ಥರ ಪೂಜೆ ಯಾರು ಮಾಡಿಲ್ಲ. ನಿನ್ನೆನೂ ಹೇಳಿದಾರಲ್ಲ, ಇಲ್ಲಿಂದ ಜಂತರ್ ಮಂತರ್ ಹೋದ್ರಲ್ಲ, ನೀಟ್ ಪರೀಕ್ಷೆ ಲೀಕ್ ಆಗಿಬಿಡ್ತು, ಜನರ ಭಾಳ ಅನ್ಯಾಯ ಆಗೋಯ್ತು ಅಂತ. ಪ್ರಧಾನಮಂತ್ರಿಗಳು ಅದನ್ನು ಸೀರಿಯಸ್ ಆಗಿ ತಗೊಂಡ್ರು. ಇದನ್ನು ಪರೀಕ್ಷೆನೂ ಮಾಡಿದ್ರು, ರಿಸಲ್ಟು ಕೊಟ್ಟರು, ಎಲ್ಲರೂ ಸಂತೋಷವಾಗಿದ್ದರು. ಆದರೆ ನಿಮಗೊಂದು ಟೂಲ್ ಕಿಟ್ ಬೇಕಾಗಿತ್ತು. ಬಹುದಿನಗಳ ಕಾಲ ಪಾಪ ಯಾವುದೂ ಸಿಕ್ಕಿರಲಿಲ್ಲ. ಟೂಲ್ ಕಿಟ್ಟನ್ನು ಪಡ್ಕೊಂಡ್ರಿ, ಏನೋ ಒಂದು ಹೋರಾಟ ಮಾಡಬೇಕಾಗಿತ್ತು. ಅಲ್ಲಿ ವಿದ್ಯಾರ್ಥಿಗಳನ್ನೇ ದೂರ ಹಾಕ್ಬಿಟ್ರಿ, ಅದಾಗಲಿ. ಆದರೆ ನಿನ್ನೆ ಇದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇಂಟರ್ನಲ್ಲಿ ಏನಾಯಿತು, ಎಕ್ಸಾಮ್ನಲ್ಲಿ ಹೊಣೆ ಯಾರು ಹೊತ್ಕೊಳ್ಬೇಕು? ಪ್ರಿಯಾಂಕ ಅವ್ರಿಗೆ ನಿನ್ನೆ ಹೇಳ್ತಾರೆ, ಆಯಿತು, ನಾನು ಬೇಕಾದ್ರೆ ರಿಸೈನ್ ಮಾಡ್ತೀನಿ, 25 ದಿವಸ ಅವರು ಹೋರಾಟ ಮಾಡಲಿ, ಉಪವಾಸ ಸತ್ಯಾಗ್ರಹ ಮಾಡಲಿ, ಆಮೇಲೆ ಒಂದು ಸಾರಿ ಲಾಠಿ ಚಾರ್ಜ್ ಮಾಡ್ತೀವಿ. ಇದ್ಯಾರಾದರೂ ವಿವೇಕ ಉಳ್ಳವರು ಹೇಳೋ ಮಾತುಗಳಾಯಿತು? ವಿವೇಕಿಗಳು ಹೇಳೋ ಮಾತುಗಳ? ಇದು ಅಧಿಕಾರದ ಅಹಂ ಜುಟ್ಟಿಗೆ ಹತ್ತಿಬಿಟ್ಟಿದೆ. ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ನೆತ್ತಿಗೇರಿದೆ ಅಂತ. ನಮ್ಮ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ, ತಲೆಯಲ್ಲಿ ನಡೆದರೆ ಸುಳಿಯಲ್ಲಿ ಮುಳ್ಳು ಚುಚ್ಚುವುದು ಅಂತ. ಕಾಲಲ್ಲಿ ನಡೆದರೆ ಕಾಲಲ್ಲಿ ಮುಳ್ಳು ಚುಚ್ಚುತ್ತದೆ, ತಲೆಯಲ್ಲಿ ನಡೆದರೆ ಎಲ್ಲಿ ಚುತ್ತದೆ? ಸುಳಿ ಅಂದರೆ ಸೆಂಟ್ರಿಗೆ ಇರ್ತದೆ, ಅಲ್ಲಿ ಚುಚ್ಕೊಂಡ್ರೆ ಆಪತ್ತು ಭಾಳ ದೊಡ್ಡ. ಇದು ಹೇಗೆ ಅಂತಂದರೆ, ಪಾಪ ಅವ್ರನ್ನ ಯಾರೂ ಏನೂ ಮಾತಾಡ್ಸೋಕ್ಕಾಗಲ್ಲ. ಯಾಕಂದರೆ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಇಲ್ಲ ಅವ್ರನ್ನ ಮಾತಾಡಿಸೋದು. ಯಾರು ಇದರಲ್ಲಿ ಇಲ್ಲ ಅವರು. ಯಾಕೆಂದರೆ AICC ಅಧ್ಯಕ್ಷರ ಮಗ ಅಲ್ವಾ. ಅದರಿಂದಾಗಿ ಈವನ್ ರಾಹುಲ್ ಗಾಂಧಿನೂ ನನ್ನೇನು ಮಾಡೋಕ್ಕಾಗಲ್ಲ, ನನ್ನನ್ನು ಮುಟ್ಟೋಕ್ಕಾಗಲ್ಲ. ಅದರಿಂದ ನನ್ನನ್ನು ಯಾರೇನು ಮಾಡ್ತಾರೋ ನೋಡೋಣ ಅನ್ನೋ ಅಹಮ್ಮಿನಿಂದ ಇಂಥ ಒಂದು ಭಾಷೆಗಳನ್ನು ಅವರು ಆಗಾಗ ಮಾತಾಡ್ತಾರೆ. ಇದು ಇಂತಹ ದುರಾಂಕಾರಕ್ಕೆ ಜನ ತಕ್ಕ ಶಾಸ್ತಿಯನ್ನು ಕಲಿಸ್ತಾರೆ. ಇವತ್ತು ಹೇಳಿ, ನೀವೆಲ್ಲರ ರಾಜೀನಾಮೆ ಕೇಳ್ತೀರಲ್ಲ, ನಿಮ್ಮ ಲಾ ಕಾಲೇಜಲ್ಲಿ, ಸಿದ್ಧಾರ್ಥ ಲಾ ಕಾಲೇಜಲ್ಲಿ ಏನಾಯಿತು? ನೀವೇ ಆನ್ಸರ್ ಶೀಟ್ಗಳನ್ನು ಹೊರಗಡೆ ಬರೆಸಿ ತಗೊಂಡೋಗಿ ನಿಮ್ಮ ರಿಸಲ್ಟ್ ಜಾಸ್ತಿ ಬರಬೇಕು, ನಿಮ್ಮ ವ್ಯಕ್ತಿಗಳು ಹೆಚ್ಚಿಗೆ ವಿದ್ಯಾರ್ಥಿಗಳು ಪಾಸ್ ಆಗಬೇಕು ಅನ್ನೋ ಕಾರಣಕ್ಕೆ ಮಾಡಿದರು ಅಂತೇಳಿ ಈಗ ನಿಮ್ಮ ಗುಲ್ಬರ್ಗದ ಜನನೇ ಮಾತಾಡ್ತಾರೆ. ಇದಕ್ಕೆ ರಾಜೀನಾಮೆ ಇಲ್ವಾ? ಯಾವಾಗ ಕೊಡ್ತೀರಿ? ಪೊಲೀಸ್ ಇದು ಇಲಾಖೆ, ನಿಮ್ಮ ಗೃಹ ಇಲಾಖೆ, ನೀವೇ ಹೊಣೆ. ಅದಕ್ಕೀಗ ನೀವು ಯಾವ ರೀತಿ ಸಂಬಂಧವಿಲ್ಲದಿದ್ದರೂ ಪ್ರಧಾನವರನ್ನ ಕೇಳಿದ್ರು, ಈಗ ನೀವು ನೇರವಾಗಿ ಹೊಣೆ ಇದ್ದೀರಿ. ಈಗ ನೀವು ಯಾವಾಗ ರಾಜೀನಾಮೆ ಕೊಡ್ತೀರಿ ಹೇಳಿ? ತಕ್ಷಣ ರಾಜೀನಾಮೆ ಕೊಡಬೇಕು ನೀವು. ಇಲ್ಲ ಅಂತಂದರೆ KPSCದು ಎಲ್ಲವನ್ನೂ ಸೇರಿ ಈಗಾಗಲೇ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ. ಈಗೇನು
ಇಡೀ ದೇಶದಲ್ಲಿ ಇದೊಂದು ಟ್ರೆಂಡ್ ಆಗಿದೆ. ಈಗ ಈ ಕಾಂಗ್ರೆಸ್ ಸೃಷ್ಟಿ ಮಾಡಿದ ಭ್ರಷ್ಟಾಚಾರಕ್ಕೆ ಈಗ ಉತ್ತರ ಕೊಡ್ತಕ್ಕಂಥ ಕಾಲ ಬಂದಿದೆ. ಇವತ್ತು ಜನ್ಜಿ, ಇಟ್ ಈಸ್ ನಾಟ್ ಅಗೇನೆಸ್ಟ್ BJP, ಇಟ್ ಈಸ್ ಅಗೇನೆಸ್ಟ್ ಕಾಂಗ್ರೆಸ್ ವಿಚ್ ದೇ ಆರ್ ಸ್ಟಾರ್ಟೆಡ್ ಎಜಿಟೇಟಿಂಗ್. ಈಗ 19 ಜನ ನಿನ್ನೆ ಪ್ರಮಾಣವಚನ ಮಾಡಿದವರಲ್ಲಿ ಎಷ್ಟು ಜನಕ್ಕೆ ನಿಮ್ಮ ವಿರೋಧ, ಬಿಜೆಪಿ ವಿರೋಧ ಇದೆ? ಈಗ ವೈಯಕ್ತಿಕವಾಗಿ ಏನಿಲ್ಲ. ಅಲ್ಲ, ಈಗ ಅವರ ಬಂದಿರುವಂಥ ಆರೋಪಗಳು, ನೀವು ಕಾರ್ಮಿಕ ಇಲಾಖೆ ಬಗ್ಗೆ ಹೇಳಿದ್ರಿ, ನಾಗೇಂದ್ರ ಅವ್ರ ಬಗ್ಗೆ ಹೇಳಿದ್ರಿ, ಮಧು ಬಂಗಾರಪ್ಪ ಬಗ್ಗೆ ಹೇಳಿದ್ರಿ, ನೇರ ವಿರೋಧ ಬಿಜೆಪಿ ಎಷ್ಟು ಜನಕ್ಕಿದೆ? ಈಗ ನೇರವಾಗಿ ನಾವು ಯಾರನ್ನು ವಿರೋಧ ಮಾಡಿದ್ದಲ್ಲ, ಅದು ನಿಮ್ಮ ತೀರ್ಮಾನಗಳನ್ನು ವಿರೋಧ ಮಾಡಿದ್ದು. ಈಗ ಯಾಕೆ ಅಂತಂದರೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ದವರನ್ನು ನಾವು ಯಾರ್ಯಾರ ಹೆಸರುಗಳನ್ನು ಹೇಳಿದ್ವೋ ಅವ್ರಿಗೆ ನೀವು ಪ್ರಮೋಷನ್ನೇ ಕೊಟ್ಟಿದ್ದೀರಿ ಅಂತಂದರೆ, ಅದು ಹೇಳಿದ್ರಲ್ಲ ಸಿ ಟಿ ರವಿಯವರು, ನೀವು ಭ್ರಷ್ಟಾಚಾರಿಗಳಿಗೆ ಬೆಂಬಲವಾಗಿ ನಿಂತಿದ್ದೀರಿ, ಸಮರ್ಥನೆ ಮಾಡ್ಕೊಳ್ತಿದ್ದೀರಿ, ಭ್ರಷ್ಟಾಚಾರ ಮಾಡ್ಬೋದು ಅನ್ನೋದು ಕಾಂಗ್ರೆಸ್ನ ನೀತಿ ಅನ್ನೋದನ್ನು ಹೇಳಿದ್ರಲ್ಲ ಅವರು. ಹಾಂ, ಅಲ್ಲ, ಗೃಹಲಕ್ಷ್ಮಿ ಹಣ ತಿಂದವರಿಗೆ ಯಾಕೆ ಬಿಟ್ಟಿದ್ದೀರಿ? ಪಾಪ ಅವ್ರಿಗೆ ಒಂದು ಮಾಡಿಬಿಡಿ. ಗೃಹಲಕ್ಷ್ಮಿ ಹಣ ತಿಂದವರಿಗೆ ಅವ್ರಿಗೆ ಯಾಕೆ ಬಿಟ್ಟಿದ್ದೀರಿ? 7,000 ಕೋಟಿ ನಾವು ಎರಡೂ ಸದನದಲ್ಲಿ ಎಲ್ಲೋಯ್ತು ಹಣ ಅಂತ ಹೇಳಿದ್ವಿ. ಇವತ್ತಿನವರೆಗೂ ಲೆಕ್ಕ ಕೊಟ್ಟಿಲ್ಲ. ಲೆಕ್ಕ ಕೊಡ್ದಲೇ ಹಾಗೆ ಕಳಿಸ್ಬಿಟ್ರಿ ನೀವು. ಕೇಂದ್ರ ಸರ್ಕಾರದಲ್ಲಿ ಮಾನ್ಯ ಮೋದಿಜಿಯವರು ಮಹಿಳೆಯರಿಗೆ ರಕ್ಷಣೆ ಇರಬೇಕು ಅನ್ನೋ ಕಾರಣಕ್ಕೆ ತ್ರಿಬಲ್ ತಲಾಕ್ ತೆಗೆದ್ರು ಮುಸ್ಲಿಂ ಹೆಣ್ಣು ಮಕ್ಕಳಿಗೆ. ಇವತ್ತು ಅವರಿಗೆ ಒಂದು ರೀತಿಯ ಜೀವ ರಕ್ಷಣೆ ಆಗಿದೆ. ಇದನ್ನು ಕೂಡ ಕಾಂಗ್ರೆಸ್ ವಿರೋಧ ಮಾಡ್ತು, ಆದರೆ ಮಹಿಳೆಯರ ಪರ ಅಂತ ಹೇಳ್ಕೊಳ್ತು. ಈಗ ಮಹಿಳೆಯರಿಗೆ ಪುರುಷರಂತೆ ಎಲ್ಲ ರಂಗಗಳಲ್ಲೂ ಅವಕಾಶ ಇರಬೇಕು ಅಂತೇಳಿ ಪ್ರೋತ್ಸಾಹ ಕೊಡೋ ರೀತಿಯಲ್ಲೂ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅಂತೇಳಿ ಬಿಲ್ ತಂದರೆ ಅದನ್ನು ಬೀಳಿಸ್ಬಿಟ್ರಿ. ಆದರೆ ನಾವು ಮಹಿಳೆಯರ ಪರವಾಗಿ ಅಂದ್ರಿ. ಇವತ್ತು ಇಷ್ಟು ಇದಿದ್ರೂ ಕೂಡ ಒಂದು ಮಹಿಳೆಗೆ ಅವಕಾಶ ಕೊಡುವಂಥ ಯೋಗ್ಯತೆ ಇಲ್ಲದೆ ನೀವು ಮಹಿಳೆಯರ ನಾನು ಹೇಳ್ತೇನೆ, ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಮಹಿಳೆಯರು ತಾಯಂದ್ರ, ಏನು ನಿಮ್ಮ ಗತಿ ಪರಿಸ್ಥಿತಿ, ಏನು ನಿಮ್ಮ ತೀರ್ಮಾನ? ಇಂಥ ಉಸಿರುಗಟ್ಟಿದ ವಾತಾವರಣದಲ್ಲಿ ನೀವು ಕಾಂಗ್ರೆಸ್ನಲ್ಲಿ ರಾಜಕೀಯ ಮಾಡಬೇಕಾ? ಅಥವಾ ಯಾಕೆ ಈ ರೀತಿ ನೀವು ಪಾಪ ತೀರ್ಮಾನ ಮಾಡ್ತಾ ಇದ್ದೀರಿ? ಈಗಲಾದರೂ ಯೋಚನೆ ಮಾಡುವ ಅವಕಾಶಗಳು ನಿಮಗೆ ಬಂದಿದೆ. ಒಂದು ಸಾರಿ ಯೋಚನೆ ಮಾಡಿ ತೀರ್ಮಾನಿಸಿ ಅಂತ ಹೇಳ್ಬೋದು ಅಷ್ಟೇ. ಈಗ SS ಮಲ್ಲಿಕಾರ್ಜುನ್ ಅವರನ್ನು ಕೊನೆ ಹೊತ್ತಿಗೆ ಸೇರಿಸಲಾಯಿತು ದಾವಣಗೆರೆ. ಮಂಕಾಳು ವೈದ್ಯ ಅವರನ್ನು ಯಾವ ಕಾರಣಕ್ಕೋಸ್ಕರ ಬಿಡಲಾಯಿತು? ಬಹುಶಃ AICCಗೆ ಮಂಕಾಳು ವೈದ್ಯ ಅವರನ್ನು ಮಾಡೋದ್ರಿಂದ ಏನು ಲಾಭ ಇಲ್ಲ. SS ಮಲ್ಲಿಕಾರ್ಜುನ್ ಅವರಿಗೆ ಮಾಡೋದ್ರಿಂದ, ಮಂತ್ರಿ ಮಾಡೋದ್ರಿಂದ ಕೊನೆ ಹೊತ್ತಿಗೆ ಲಾಭ ಜಾಸ್ತಿ ಆಯಿತಾ? ಅದಕ್ಕೋಸ್ಕರ ಮಾಡ್ತಾ ಇದನ್ನು AICC ಉತ್ತರಿಸ್ಬೇಕು. ಮಂಕಾಳು ವೈದ್ಯ ಅವರನ್ನು ಕೈ ಬಿಟ್ಟಿದ್ದ್ಯಾಕೆ? SS ಮಲ್ಲಿಕಾರ್ಜುನ್ ಅವರನ್ನು ಮಾಡಿದ್ದ್ಯಾಕೆ? ಹೆಚ್ಚಿನ ಲಾಭಕ್ಕೋಸ್ಕರ ಮಾಡಿದ್ರ? ಮಂಕಾಳು ವೈದ್ಯ ಅವರನ್ನು ಮಾಡೋದ್ರಿಂದ ನಿಮ್ಗೇನು ಲಾಭ ಇರಲಿಲ್ಲ ಅಂತ ಕೈ ಬಿಟ್ರ? ಇದಕ್ಕೆ ಉತ್ತರಿಸ್ಬೇಕು. ಅಲ್ಲ, ಲಾಭ ಅಲ್ಲ, AICC ಯೋಚನೆ ಮಾಡಿರೋದು ಲಾಭ ದೃಷ್ಟಿಯಿಂದ ಯೋಚನೆ ಮಾಡಿರ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ಉತ್ತರ ಕೊಡ್ಬೇಕು ಅವರು. ಸರ್, ನೀವು ಒಬ್ಬ OBC ಮುಖಂಡರಾಗಿ ಮಂಕಾಳು ವೈದ್ಯರನ್ನ ಕೊನೆ ಕ್ಷಣಕ್ಕೆ ಮಲ್ಲಿಕಾರ್ಜುನ್ ಅವರಿಗೆ ಇನ್ನೊರು OBC ನಾಯಕನ ಬಲಿ ಪಡೆದ್ರು ಅನ್ಸುತ್ತಾ? ಈಗ ಬಲಿ ಆಗಿದೆಯಲ್ಲ, ಬಲಿ ಆಗಿದೆಯಲ್ಲ. ಈಗ ಮಂಕಾಳು ವೈದ್ಯ ಅವರನ್ನ ಕೈ ಬಿಟ್ಟಿದ್ದು ಯಾಕೆ? ಇದು ಉತ್ತರ ಕೊಡ್ಬೇಕು ಅವರು. ಬಹುಶಃ ಇನ್ಕಮ್ ಜಾಸ್ತಿ ಬಂದಿರಬೇಕು, ಆದಾಯ ಜಾಸ್ತಿ ಬಂದಿರಬೇಕು. ಎಷ್ಟು ಬಂದಿರ್ಬೋದು ಗೊತ್ತಿಲ್ಲ, ಯಾಕೆಂದ್ರೆ ನಮಗೆ ಹೆಂಗೆ ಈಗ ಅದು ಗೊತ್ತಾಗಲ್ಲ ಎಷ್ಟು ಬಂದಿದೆ ಅಂತ. ಹೆಚ್ಚು ಬಂದಿರಬೇಕು, ಅದಕ್ಕೆ ಅವ್ರನ್ನ ಮಾಡಿರ್ತಾರೆ. ಗೊತ್ತಿಲ್ಲ, ನೀವೇ ಹೇಳಿ ಯಾವ ಕೋಟ ಅಂತ ಇರ್ಬೋದು ಅಂತ. ಹಾಗಾಗಿ ಇದು ಒಂದನೇದು. ಎರಡನೇದು, ಬಹುಶಃ ಈ ಕಾಂಗ್ರೆಸ್ ಲೆಟರ್ ಹೆಡ್ನಲ್ಲಿ ಸಭಾಪತಿನ ಉಪಸಭಾಪತಿನ ಮಾಡಿರೋದಿದೆಯಲ್ಲ, ಇದು ಸದನದಲ್ಲಿ ಆಗಬೇಕಾಗಿರ್ತಕ್ಕಂಥ ಪ್ರಕ್ರಿಯೆ. ನೇರವಾಗಿ ರಾಹುಲ್ ಗಾಂಧಿ ಕೇಳ್ತೇನೆ, ಮಾತೆತ್ತಿದ್ರೆ ಸಂವಿಧಾನದ ಪುಸ್ತಕ ತೋರಿಸ್ತೀರಲ್ಲ, ಎಲ್ಲೋಯ್ತು ನಿಮ್ಮ ಸಂವಿಧಾನ? ನಿಮ್ಮದು ವಿಧಾನ?
ಕಾಂಗ್ರೆಸ್ಸಿನ ವಿಧಾನನೇ ಇದ. ನೀವು ಏನು ಇವ್ರ ಹೆಸರೇನು BK ಹರಿಪ್ರಸಾದ್ ಅವ್ರನ್ನ ನೇಮಕ ಮಾಡಿದ್ರಲ್ಲ ರಾಜ್ಯಾಧ್ಯಕ್ಷರನ್ನಾಗಿ, ಆ ಥರ ಇವ್ರನ್ನ ನೇಮಕ ಮಾಡಿಬಿಟ್ರಲ್ಲ ನೀವು. ಇದನ್ನೇನು ಕರ್ನಾಟಕ ಪ್ರದೇಶ ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಿರೋ ಥರ ಇವ್ರನ್ನ ನೇಮಕ ಮಾಡಿದ್ರ? ಸ್ಪೀಕರ್ನ, ಸಭಾಪತಿಗಳನ್ನು ಇದು ನಿಮ್ಮ ಸಂವಿಧಾನ? ಮಾತೆತ್ತಿದ್ರೆ ಸಂವಿಧಾನ ಅಂತ ಹೇಳ್ತಿರಲ್ಲ, ಹೇಳಿ, ಇದಕ್ಕೆ ಉತ್ತರ ಕೊಡಿ. ಇದೊಂದು ಅಂಶ ಹೇಳ್ತೀನಿ. ಸಿದ್ದರಾಮಯ್ಯ ಅವ್ರು ಹೇಳಿದರು 89 ಕೋಟಿ ಅಷ್ಟೇ ರೀ ಕರಪ್ಷನ್ ಆಗಿರೋದು ಅಂತ. ಆ ಹಣ ಬಂತ ವಾಪಸ್ಸು? ಕಲೆಕ್ಟ್ ಮಾಡ್ತಾ ಇದ್ದೀವಿ, ವಾಪಸ್ ಕೊಡ್ತೀವಿ, ಬಂತ ವಾಪಸ್ಸು? ಎಷ್ಟು ಬಂತು? ಓಕೆ, ವಾಪಸ್ ಕೊಟ್ಟ ತಕ್ಷಣನೇ ಈ ಪ್ರಾಮಾಣಿಕರ ಸೈಟ್ ವಾಪಸ್ ಕೊಟ್ಟಂಗೆ, ವಾಪಸ್ ಕಲೆಕ್ಟ್ ಮಾಡಿದ ತಕ್ಷಣ ಪ್ರಾಮಾಣಿಕರ? ಹಾಗಾಗಿ ಇನ್ನೊಂದು, ಈ ಮಹಿಳೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಕೈ ಬಿಟ್ರಲ್ಲ, ಯಾಕೆ 5,000 ಕೋಟಿ ಗುಳಮ್ಮಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಬಿಟ್ರ? ಹೈಕಮಾಂಡ್ಗೆ ತಲುಪಿಸಿಲ್ಲ ಅಂತ. ಗುಳಮ್ಮಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಬಿಟ್ರ? ಹಾಗಾಗಿ ನಿನ್ನೆ ನಡೆದಿರ್ತಕ್ಕಂಥ 4 ಗಂಟೆಗೆ ನಡಿಬೇಕಾಗಿರ್ತಕ್ಕಂಥದ್ದು 5 ಗಂಟೆಗೆ ಏನು ಬಾರ್ಗೇನಿಂಗ್ ನಡೀತಾ ಇತ್ತಾ ಕೊನೆ ಹೊತ್ತಿಗೆ ಚೇಂಜ್ ಮಾಡೋಕ್ಕೆ? ಹಾಗಾಗಿ ಸಭಾಪತಿ ಮತ್ತು ಉಪಸಭಾಪತಿಗಳು ಮಾಡಿರ್ತಕ್ಕಂಥ ಸ್ಥಾನಕ್ಕೆ ಮಾಡಿರ್ತಕ್ಕಂಥ ಅವಮಾನ ಇದೆಯಲ್ಲ, ಇದು ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಮಾನ, ಪ್ರಜಾಪ್ರಭುತ್ವಕ್ಕೆ ಮಾಡಿರ್ತಕ್ಕಂಥ ಅಪಮಾನ, ಇಡೀ MLAಗಳಿಗೆ MLCಗಳಿಗೆ ಮಾಡಿರ್ತಕ್ಕಂಥ ಅಪಮಾನ, ಸದನದ ಒಳಗಡೆ ನಡಿಬೇಕಾಗಿರ್ತಕ್ಕಂಥ ಪ್ರಕ್ರಿಯೆ ಅದು. ಖಾಲಿ ಇರಲಿಲ್ಲ. ಖಾಲಿ ಇಲ್ಲದೆ ಇದ್ದರೆ ಇಂಥವರು ಹಂಗಾಮಿ ಅಂತ ನೇಮಕ ಮಾಡ್ತಾರೆ. ಆ ಸ್ಥಾನದಲ್ಲಿ ಸಭಾಪತಿಗಳಿದ್ದರು, ಹಂಗಾಮಿ ಉಪಸಭಾಪತಿಯನ್ನು ಮಾಡೋರು ಯಾರು? ಅವರೇ ಮಾಡಿರ್ತಿದ್ರು. ಈಗ ನೀವು ಕಾಂಗ್ರೆಸ್ ಕಚೇರಿಯಿಂದ ಮಾಡ್ತೀರಾ ಅಂತ ಹೇಳಿದ್ರೆ, ನೀವು ಪೊಲೀಸ್ ಸ್ಟೇಷನ್ಗಳನ್ನು ಕಾಂಗ್ರೆಸ್ ಕಚೇರಿ ಮಾಡ್ತೀರಾ, ವಿಧಾನಸೌಧದ ಸ್ಪೀಕರು ಮತ್ತು ಸಭಾಪತಿ ಕಚೇರಿನೂ ಕೂಡ ಕಾಂಗ್ರೆಸ್ ಕಚೇರಿಯನ್ನಾಗಿ ಮಾಡಿದ್ರಾ? ಈಗ ಅಸಮಾಧಾನ ಸ್ಫೋಟ ಆದ್ರೆ ಯಾರಾದ್ರೂ ರಾಜೀನಾಮೆ ಕೊಟ್ರೆ ನಾನು ತತ್ಕ್ಷಣದಲ್ಲೇ ಇಮ್ಮಿಡಿಯೇಟ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ಇದು ಧಮಕಿನ ವಾರ್ನಿಂಗ್ 5 ನಿಮಿಷದಲ್ಲಿ ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂತ ಇವಾಗ ನೇರವಾಗಿ ಹೇಳಿದ್ರು. ಅಂದ್ರೆ ಈ ಸಂಖ್ಯೆ ಹೆಚ್ಚಾಗದೆ ಇರಲಿ ಅಂತ ಧಮಕಿ ಹಾಕಿರ್ಬೋದು, ಇಲ್ಲ ವಾರ್ನಿಂಗ್ ಮಾಡಿರ್ಬೋದು, ಡ್ಯಾಮೇಜ್ ಕಂಟ್ರೋಲ್ ಮಾಡಿರ್ಬೋದು. ಯಾಕೆಂದರೆ ಇವರಿಗೆ ನಮ್ಮ ಇಂಡಿ ಶಾಸಕರು ರಾಜೀನಾಮೆ ಕೊಡೋಕೆ ಹೋಗಿದ್ರು, ಈ ಥರ ಅನೇಕರು ರಾಜೀನಾಮೆ ಕೊಡೋಕೆ ಹೋಗಬಹುದು. ಹಾಗಾಗಿ ಕೊಟ್ಟ ತಕ್ಷಣವೇ ಆಕ್ಸೆಪ್ಟ್ ಮಾಡಿಬಿಡ್ತೀವಿ, ಆ ಸಾಹಸ ಮಾಡಬೇಡಿ ಅಂತ ಇಂಡೈರೆಕ್ಟಾಗಿ ವಾರ್ನ್ ಮಾಡಿದ್ದಾರೆ. ನನಗೊಂದು ಅನಿಸಿದೆ ಅದೇನೆಂದರೆ, ಹೈಕಮಾಂಡೇ ತೀರ್ಮಾನ ತೊಗೊಂಡ್ಬಿಟ್ಟಿದೆ, ನನಗೆ ಅವಕಾಶವೇ ಕೊಡಲಿಲ್ಲ ಯಾರ ಹೆಸರು ಹೇಳಲಿಕ್ಕೆ, ಅಥವಾ ನಾನು ಕೊಟ್ಟ ಪಟ್ಟಿ ಇದು ಸಂಪೂರ್ಣವಾಗಿ ಬಂದಿಲ್ಲ, ಅದರಿಂದಾಗಿ ಅವ್ರದ್ದು ಹೋದ್ರೇನು ಬಂದ್ರೇನು ನನಗೆ ಹೈಕಮಾಂಡ್ ಇದು. ಯಾಕಂದರೆ ಹೈಕಮಾಂಡ್ ಮೇಲೆ ಈಗ ಭಾಳ ಸಿಟ್ಟಿದೆ ಅವ್ರಿಗೆ. ಸಿಟ್ಟಿರೋ ಕಾರಣ ಭವಿಷ್ಯ ಯಾರಾದರೂ ಕೊಟ್ಟರೆ ತಗೊಬಿಡ್ತೀನಿ ಅಂತ ಹೇಳಿದ್ದಾರೆ. ಈಗ ಕೊಡೋದು ಬಿಡೋದು ಮಂತ್ರಿಗಳಿಗೆ ಬಿಟ್ಟ ವಿಷಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.